ಅರೆ ಶ್ರೀನಿವಾಸತ್ತೆ, ಅದೇ ಶ್ರೀನಿವಾಸಮ್ಮ, ಏನ್ ಸ್ಪೆಷಲ್ ಇವತ್ತು? ಪುರಿಯಿಂದ ವಡ ಮಾಡೋಣ ಅಂತ. ಪುರಿ ಏನಂತೀರಿ ನೀವು? ನಾವು ಮಂಡಾಳ ಅಂತೀವಿ, ಮಂಡಕ್ಕಿ ಅಂತಾರೆ, ಪುರಿ ಅಂತಾರೆ. ಓಹೋ, ಕಡ್ಲೆ ಪುರಿಯಿಂದ ವಡ ಮಾಡೋದು. ವಡ ಇನ್ಸ್ಟೆಂಟ್ ಆಗಿ ಮಾಡೋದು, ಬೇಳೆ ರುಬ್ಬೋದು ಮಾಡೋದು ಏನು ಇಲ್ಲ. ಹೌದಾ? ಇನ್ಸ್ಟೆಂಟ್ ಆಗಿ ಆಗಿಂದಾಗೆ ಮಾಡೋದು. ಎಷ್ಟ್ ನಿಮಿಷ ತಗೋಬಹುದು? ಇದು ಒಂದು 15-20 ನಿಮಿಷ ಆಗುತ್ತೆ ಅಷ್ಟೇ. ಹೌದಾ? ಓಕೆ, ಹಾಗಾದ್ರೆ ಮಾಡಕ್ ತೋರಿಸ್ಬಿಡ್ತೀರಾ? ತೋರಿಸ್ತೀನಿ. ಮೊದಲನೇದಾಗಿ ಈ ಪುರಿ ನೆನ್ಸ್ಕೋಬೇಕು. ಓಕೆ, ಅದ್ರಲ್ಲಿ ಧೂಳು ಇರುತ್ತೆ ಚೆನ್ನಾಗಿ. ಇವಾಗ ಇದು 2 ಬೌಲು, ಈ ಬೌಲಿಂದ ಪುರಿ ತಗೊಳ್ತೀನಿ. ಓಕೆ, ಈ ಬೌಲಿಂದ 2 ಬೌಲ್ ಪುರಿ ಹಾಕೊಂಡಿದ್ದೀನಿ. ಆ 2 ಬೌಲಿಗೆ ಇದು 1 ಬೌಲು ರವೆ. ಯಾವ ರವೆ ಆದ್ರೂ ಹಾಕೋಬಹುದು, ನಾನು ಚಿರೋಟಿ ರವೆ ಹಾಕೊಂಡಿದ್ದೀನಿ. ಯಾವ್ದಾದ್ರೂ ಹಾಕೋಬಹುದು. ನಿಮ್ ಮನೇಲಿ ಯಾವ ರವೆ ಇರುತ್ತೆ ಆ ರವೆ ಹಾಕೋಬಹುದು. ಆಮೇಲೆ ಅದಕ್ಕೆ ಮೊಸರು, 1 ಬೌಲ್ ಮೊಸರು. ಮಂಡಕ್ಕಿ ನೆನ್ಸ್ಕೊಂಡು ರುಬ್ಕೊಂಡ್ ಬರ್ಬೇಕು. 1-2 ನಿಮಿಷ ಬಿಡ್ಬೇಕು ನೆನೆಯಕ್ಕಿದು. ನೆನ್ಮೇಲೆ ರುಬ್ಬೇಕು ಚೆನ್ನಾಗಿ. ರುಬ್ಬಿ ಇದಕ್ಕೆ ರವೆ ಮೊಸರು ಎಲ್ಲ ಹಾಕಿ ಕಲ್ಸಿಟ್ಕೋಬೇಕು. 5 ನಿಮಿಷ ಬಿಡ್ಬೇಕು ಅಷ್ಟೇ ನೆನೆಯಕ್ಕೆ. ಇದನ್ನ ನಿಮ್ ಮಂಡಳ ಅಷ್ಟೇ, ಪುರಿ ಯಾವ್ದಿದ್ರು ಸರಿ, ನೀವು ಒಂದೊಂದ್ಸರಿ ಒಂದೊಂದ್ ತರ ಮಂಡಕ್ಕಿ ಸಿಕ್ಕುತ್ತೆ. ಇಲ್ಲಿ ಊರ್ ಕಡೆಗೆ ಆದ್ರೆ ಒಂದೇ ತರ ಇರುತ್ತೆ ಪುರಿ, ಆದ್ರೆ ಇಲ್ಲಿ ಇರಂಗಿಲ್ಲ. ಅದಕ್ಕೆ ಇಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಸತಿ ಒಂದೊಂದ್ ತರ ಪುರಿ ಸಿಕ್ಕುತ್ತೆ. ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ ಮಿಕ್ಸಿಗೆ ರುಬ್ಕೊಂಬರೋಣ. ಇದು ನೆನ್ಸ್ಕೊಂಡಿದ್ದೀವಿ ಮಂಡಕ್ಕಿ. ಇವಾಗ ಮೊಸರು ಹಾಕೊಂಡ್ಬಿಡೋಣ. 1 ಬೌಲ್ ಮೊಸರು, 2 ಬೌಲ್ ಮಂಡಕ್ಕಿಗೆ. ಇದು ರುಬ್ಕೊಂಬರೋಣ ನೋಡಿ. ಆಗಿದೆ. ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ಇವಾಗ ರುಬ್ಬಿದ್ ಹಾಕೊಂಡಿವಿ ಮಂಡಾಳು. ಮಂಡಕ್ಕಿ ಏನಂತೀರ? ಅದಕ್ಕೆ ಒಂಚೂರು ನೀರ್ ಇಲ್ಲ, ಹಾಕ್ಬಾರ್ದು. ಮೊಸರಲ್ಲೇ ರುಬ್ಕೊಂಡಿದ್ದು, ಅದಕ್ಕೆ 1 ಬೌಲ್ ಮೊಸರು ಅಂತ ಹೇಳಿದ್ದು. ಅದೇ ಹುಳಿ ಮೊಸರು ಇರ್ಬೇಕಾ ಅಥವಾ ಯಾವ್ದಾದ್ರೂ ಸರಿ, ಮೊಸರು ಒಟ್ಟು ಮೊಸರು ಇರ್ಬೇಕು. ಇದು ರವೆ, ಇದಕ್ಕೆ ಬೈಂಡಿಂಗಿಗೆ ರವೆ ಇಂಪಾರ್ಟೆಂಟ್. ಇದು 1 ಬೌಲ್ ಹಾಕೊಂಡಿದ್ದೀನಿ. ಅದಕ್ಕೆ ನಿನ್ಗೆ ತಗೊಂತ ಇದ್ದೀನಿ. ಜೀರಿಗೆ 1 ಸ್ಪೂನು, 1.5 ಸ್ಪೂನ್ ಹಾಕೊಳ್ಳೋಣ. ಇದು ಶುಂಠಿ, ಹಸಿ ಶುಂಠಿ ತುರಿದಿರೋದು. ಇದು ಒಂದು 1 ಸ್ಪೂನ್ ತಗೊಂತಿದ್ದೀನಿ ಶುಂಠಿನ. ಚೆನ್ನಾಗಿರುತ್ತೆ ಅಂತ. ಆಮೇಲೆ ಪೇಸ್ಟ್ ಮಾಡ್ಕೊಂಡು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು. ನಮ್ಮ ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಅದೇ ಹಾಕ್ತಾ. ಮೆಣಸಿನ್ಕಾಯಿ ಹೆಚ್ಚಿದ್ದು ಹಾಕಿದ್ರೆ ಮಕ್ಕಳು ತಿನ್ನೋದಿಲ್ಲ. ಮೆಣಸಿನ್ಕಾಯಿ ನೋಡಿ ಖಾರ ಮಧ್ಯದಲ್ಲಿ ಸಿಕ್ಕಾಕೊಡ, ಅದಕ್ಕೆ ಬೇಡ, ಅವ್ರಿಗೆ ಕಾಣಬಾರ್ದಲ್ಲ ಖಾರ. ಅದಕ್ಕೆ 1 ಸ್ಪೂನ್ ಪೇಸ್ಟು. ಅದಕ್ಕೆ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. 1.5 ಸ್ಪೂನ್ ಹಾಕ್ತೀನಿ. ಬೇಕು ನೋಡಿ ಹಾಕೊಂಡ್ರಾಯ್ತು. ಯಾಕಂದ್ರೆ ಕರಿಯೋದ್ರಿಂದ ನಾವು ಎಣ್ಣೆ ಬಿಟ್ಕೊಡುತ್ತೆ ಎಣ್ಣೆ. ಉಪ್ಪು ಅದಕ್ಕೆ ಇದೆಲ್ಲ ಇಷ್ಟು ಹಾಕೊಂಡು ಅದಕ್ಕೆ 1 ಪಿಂಚ್ ಸೋಡಾ ಹಾಕ್ಬೇಕು. ಇಲ್ಲ ಅಂದ್ರೆ ಹಗ್ಲು ಬರಲ್ಲ ಗರಿಗರಿಯಾಗಿ. ಒಂದ್ ಸ್ವಲ್ಪನೇ, 1/4 ಟೀ ಸ್ಪೂನ್ ಅಷ್ಟೇ ಇಷ್ಟು ಸೋಡಾ. ಎಲ್ಲನ ಚೆನ್ನಾಗಿ ಕಲ್ಸ್ಕೋಬೇಕು. ಸೋಡಾ ಹಾಕಿದ್ಮೇಲೆ ನಾವೇನು ಮ್ಯಾರಿನೇಟ್ ಮಾಡ್ಕೊಳ್ಳೋದು ಸೋಪ್ ಮಾಡ್ಕೊಳ್ಳೋದು ಏನ್ ಬೇಡ. ಇದೆಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋದು. ಇದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಕಲ್ಸಿದ ಮೇಲೆ. ಕಲಿಸ್ತಾ ಇದ್ದೀನಲ್ಲ, ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ. ಇದು ವಡ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ವಡ ಎಣ್ಣೆ ಕಾದಿದೆ. ಇವಾಗ ಇದರಲ್ಲಿ ಹಾಕೋಣ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ವಾ? ಆರಾಮಕ್ಕೆ ಹೋಲ್ಡ್ ಮಾಡೋದಿಕ್ಕೆಲ್ಲ ಬಂತು. ವಡ ಮಾಡ್ಲಿಕ್ಕೆ ಬರಲ್ಲ, ನಮ್ಗೆ ಇಷ್ಟ ಇಲ್ಲ ಆ ಥರ ಮಾಡ್ಕೊಳಕಂದ್ರೆ ಸುಮ್ಮನೆ ಈ ನಿಪ್ಪಟ್ಟು ಥರ ಈ ಥರನೂ ಮಾಡ್ಕೋಬೋದು. ಹಿಂಗೆ ತಟ್ಕೊಂಡು ಈ ಥರ ಶೇಪು, ಈ ಥರನೂ ಆಗ್ಲೂ ತೋರಿಸ್ತೀನಿ. ಇಲ್ಲಾಂದ್ರೆ ರೌಂಡು ಮಾಡ್ಕೋಬೋದಲ್ವಾ? ಈ ಇದು ಮೈಸೂರ್ ಬಜ್ಜಿ ಅದು ಒಳಗಡೆ ಅಷ್ಟೊಂದು ಇದಾಗಲ್ಲ ನಿಂಗೆ, ಎಣ್ಣೆ ಹಸಿ ಇರುತ್ತೆ. ಇದು ಒಳಗೆ ಹಿಂಗ್ ಮಾಡಿದ್ರೆ ಒಳಗೆಲ್ಲ ಎಣ್ಣೆ ಹಾಕೊಂಡು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಈ ತರ ಮಾಡ್ಕೊಂಡ್ರು ಪರವಾಗಿಲ್ಲ. ಫ್ಲಾಟ್ ಆಗಿ, ಸುಮ್ಮನೆ ಫ್ಲಾಟ್ ಆಗಿ ಅಂಬೋಡೆ ತರ ಮಾಡ್ಕೊಂಡ್ರು ಬರುತ್ತೆ.
ಸೂಪರ್. 2 ಕಡೆನೂ ಹೋಲ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಆಗಿದ್ಯಾ? ನೋಡ್ತೀನಿ ಇನ್ನೊಂದ್ ಸ್ವಲ್ಪ ಆಗುತ್ತೆ, ಮೆತ್ತಗಿದೆ. ಇನ್ನೂ ಆಗ್ಬೇಕು ಸ್ವಲ್ಪ. ಇನ್ನೊಂಚೂರು ಕಲರ್ ಟರ್ನ್ ಆಗ್ಲಿ ಅಂತ. ವಡ ಅಂದ್ರೆ ಸ್ವಲ್ಪ ಕೆಂಪಿಗಿರ್ಬೇಕಲ್ಲ, ಬ್ರೌನ್ ಗೋಲ್ಡನ್ ಕಲರ್. ಅದೇ ರಿಯಲಿ ನಮಗೆ ಕನ್ಫ್ಯೂಷನ್ ಆಗೋಗುತ್ತೆ ಅಲ್ವಾ, ಗೆಸ್ಟ್ ಬಂದಾಗ ನಿಮ್ಗೆ ಈ ತರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬಂದಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಉದ್ದಿನ ವಡ ಅಂತಲ್ಲ ಅಂದ್ರೆ ನೆನೆಸ್ಬೇಕು, ಮಾಡ್ಬೇಕು, ಎಲ್ಲ ತೊಂದ್ರೆ. ಇದು ಏನಿಲ್ಲ, ಹಂಗೆ ಮಾಡ್ಕೋಬಹುದು. ಹಾ, ಸೊ ಇದು ಆಗಿರೋದು ಸೂಪರ್ ಆಗಿದೆ ಅತ್ತೆ. ಗೊತ್ತೇ ಆಗಲ್ಲ ಆಕ್ಚುಲಿ ಅಲ್ವಾ, ಗೆಸ್ಟ್ ಬಂದಾಗ ಆರಾಮಾಗಿ ಮಾಡ್ಕೊಟ್ಟಿವಿ ಅನ್ಕೊಂಡಿರ್ತಾರೆ. ಮಾಡ್ಕೊಟ್ಬಿಡ್ಬೋದು. ಇನ್ನೂ ಆಗ್ಬೇಕಲ್ವಾ ಅತ್ತೆ. ಬಿಸಿ ಬಿಸಿಯಾದ ಮಂಡಕ್ಕಿ ವಡ ರೆಡಿ. ಓಕೆ, ಪುರಿ ವಡ ಅಂತ ಹೇಳ್ಬೋದು. ನಾವು ಮಂಡಾಳ ಅಂತೀವಿ, ಮಂಡಕ್ಕಿ ಅಂತಾರೆ, ಪುರಿ ಅಂತಾರೆ. ರೆಡಿ ಆಗಿದೆ ಬಿಸಿ ಬಿಸಿ. ಅದಕ್ಕೆ ಸಾಸ್ ಹಾಕೊಂಡು ತಿನ್ಬೋದು, ಚಟ್ನಿಯಿಂದನೂ ತಿನ್ಬೋದು. ಚಟ್ನಿ ಮಾಡ್ಕೊಂಡು ಸಾಸ್ ಹಚ್ಕೊಂಡು ತಿನ್ಬೋದು. ಇಲ್ಲಿ ಸಾಸ್ ಕೊಟ್ಟಿದೀನಿ, ಚಟ್ನಿ ಮಾಡಿಲ್ಲ. ಸೂಪರ್. ಬಟ್ ರಿಯಲಿ ಅತ್ತೆ ಸಂಜೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಅರ್ಧ ಗಂಟೆಕಿನ ಒಳಗೆ 20 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ರೆಡಿಯಾಗಿ. ಅದಕ್ಕೇನ್ ನೆನ್ಸೋದ್ ಬೇಡ, ಎಂತದಿಲ್ಲ, ಬೇಕಾಗಿಲ್ಲ. 20 ನಿಮಿಷದಲ್ಲಿ ಅತ್ತೆ. ಒಂದು ಇದು ಮುರಿದು ತೋರಿಸಿ ಅತ್ತೆ, ಒಂದು ಮುರಿದು ತೋರಿಸಿ ಅತ್ತೆ, ಮುರಿದು ತೋರಿಸಿ. ಓ, ಕ್ರಿಸ್ಪಿನೂ ಇದೆ, ಕ್ರಿಸ್ಪಿ ಇದೆ. ಹಾ, ಅದೇ ಅದೇ, ಸಕ್ಕತ್ತಾಗಿದೆ. ಎಲ್ರೂ ನೋಡ್ಕೊಂಡು ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ನನಗೆ ಹೇಳಿ. ಎಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದಕ್ಕೆ ಏನಾದ್ರೂ ಫಾಲ್ಟ್ ಇದ್ರೆ ಅದು ಹೇಳಿ, ನಮಗೆ ಹೇಳಿ. ಈ ತರ ಇತ್ತು, ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಏನಾದ್ರೂ ತಪ್ಪಿದ್ರೆ ತಿದ್ಕೊಂತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗ್ಲಾರ್ದು ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋಸ್ನೆಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ. ನೀವು ಮಾಡ್ಕೊಳ್ಳಿ ಮನೆ. ಮತ್ತೆ ಮುಂದಿನ ರೆಸಿಪಿ ನಾವು ಹೇಳದ್ ಬೇಡ, ಅವ್ರನ್ನೇ ಕೇಳ್ಬಿಡೋಣ, ವೀಕ್ಷಕರನ್ನೇ, ಲೈಕ್ ಸಬ್ಸ್ಕ್ರೈಬರ್ಸ್ನೇ ಕೇಳ್ಬಿಡೋಣ. ಒಂದೇಳೆ ಅವ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಏನ್ ತಿಳಿಯುತ್ತೆ ಅದು ಮಾಡೋಣ. ಹಾ, ಸಬ್ಸ್ಕ್ರೈಬರ್ಸ್ನೇ ಕೇಳೋಣ, ಅವ್ರಿಗೆ ಏನ್ ಬೇಕು ಅಂತ. ಅದನ್ನ ನೋಡ್ಕೊಂಡು ಪೋಲ್ ತರ, ಅಂದ್ರೆ ಯಾರು ಜಾಸ್ತಿ ಹೇಳಿದಾರೋ ಅದನ್ನ ನೆಕ್ಸ್ಟ್ ರೆಸಿಪಿಯಲ್ಲಿ, ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ನಾವು ಮಾಡ್ಕೊಂಡು. ಸರಿ, ಓಕೆನಾ? ಓಕೆ ಅತ್ತೆ. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಇದನ್ನ ತೋರಿಸಿದ್ದಕ್ಕೆ. ಇನ್ಸ್ಟೆಂಟ್ ಆಗಿ ಮಂಡಾಳ ವಡ, ಮಂಡಾಳಿನ ವಡ ಅಥವಾ ಪುರಿ ವಡ, ಮಂಡಕ್ಕಿ ವಡ ಏನಾದ್ರೂ ಹೇಳ್ಕೋಬಹುದು ಅವರು. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚೆಚ್ಚು ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಸೊ ನಮಗೂ ಹೇಳ್ತಾ ಇರಿ ನಿಮ್ಮ ರೆಸಿಪೀಸ್ ಎಲ್ಲ, ನಾವು ಅದನ್ನ ಮಾಡೋದಿಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಟ್ರೈ ಮಾಡ್ತೀವಿ. ಎಲ್ರಿಗೂ ಹರೇ ಶ್ರೀನಿವಾಸ.